ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಭಾನುವಾರ, ಸಂಕ್ರಾಂತಿ ಹಬ್ಬ. ಸೊ ಊರಲ್ಲಿ ಹೋಗಿದ್ವಿ, ಹಬ್ಬಕ್ಕೆ ಹೋಗೋಣ ಅಂದ್ಕೊಂಡೋದ್ವಿ. ಆಮೇಲೆ ಪುನಃ ಇಲ್ಲ, ಕೆಲಸ ಆಯಿತು, ಅದಕ್ಕೆ ಬಂದುಬಿಟ್ವಿ. ಸೊ ಇವಾಗ ಅಡುಗೆ ಮಾಡ್ತಿದ್ದೀನಿ. ಅಡುಗೆ ಇವತ್ತು ನಾನು ಮಧ್ಯಾಹ್ನ ಅವರೆಕಾಳ್ದು ಸಾಂಬಾರು, ಅನ್ನ ಮತ್ತು ವಡೆ, ಪಾಯಸ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರೆಡಿ ಮಾಡ್ತಿದ್ದೀನಿ. ಜಿಯನ್ಗೂ ಇನ್ನೂ ಸ್ನಾನ ಮಾಡಿಸಿಲ್ಲ, ನಾನು ಸ್ನಾನ ಮಾಡಿಲ್ಲ, ಸ್ನಾನ ಮಾಡಬೇಕು. ಸೊ ಏನಂದರೆ ದೀಪ ಹಚ್ಚಂಗಿಲ್ಲ, ಇನ್ನು ಪಾಪು ಊಟ 11 ದಿನ ಆಗಿಲ್ಲ. ಏನಂದರೆ ನಮ್ಮದು ಮಧುರ ಕಡೆ ಹೆಂಗೆ ಅಂದರೆ ಫಸ್ಟ್ ಪಾಪು ಅಪ್ಪ ಅಮ್ಮನ ಮನೆ ಸುತ್ಕ, ಎರಡನೇ ಪಾಪು ಗಂಡನ ಮನೆ ಸುತ್ಕೊಂಡು ಬರುತ್ತೆ. ಬಟ್ ಚಂದು ಮನೆ ಸೈಡ್ ಹೆಂಗೆ ಅಂದರೆ ಫಸ್ಟ್ ಪಾಪುಗೂ ನಮಗೂ ಸುತ್ಕ ಅಂತ ಇರ್ತಾರೆ. ಸೊ ಅದಕ್ಕೆ ಇವಾಗ ಏನು ದೀಪ ಎಲ್ಲ ಹಚ್ಚತಿಲ್ಲ 11 ದಿನ. ಸೊ ಇನ್ನೇನಿದ್ರೂ ಮಂಗಳವಾರ ಬುಧವಾರದಿಂದ ಹಚ್ಚಬೇಕು ದೀಪ. ಏನಂತೆ ಅಂದ್ಕೊಂಡು ಬಂದ್ಬಿಟ್ಟಿದ್ದಾನೆ ಜಿಯೋ. ಸೊ ದೀಪ ಆಮೇಲೆ ಹಚ್ಚಬೇಕು. ಇವಾಗೆಲ್ಲ ರೆಡಿ ಮಾಡ್ತೀನಿ. ಜೀವಿಗೂ ತಲೆಗೆ ಎಣ್ಣೆ ಹಚ್ಚಿದ್ದೀನಿ, ಆಮೇಲೆ ಸ್ನಾನ ಮಾಡಬೇಕು. ನಾನು ಎಣ್ಣೆ ಹಚ್ಕೊಂಡಿದ್ದೀನಿ. ಸೊ ರೆಡಿ ಮಾಡಿ ಇಟ್ಬಿಟ್ಟು ಅಷ್ಟರಲ್ಲಿ ಎಣ್ಣೆ ಎಲ್ಲ ಇದಾಗುತ್ತೆ, ಆಮೇಲೆ ಹೋಗಿ ಸ್ನಾನ ಮಾಡೋಕ್ಕೆ ಸರಿ ಹೋಗುತ್ತೆ. ಸೊ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋದರೆ ಆಮೇಲೆ ಬಂದು ಕುಕ್ ಮಾಡ್ಕೋಬೋದು ಈಸಿ. ಅಂದರೆ ಸ್ನಾನ ಮಾಡ್ಕೊಂಡು ಬಂದು ಜಿಯಾ ನನ್ನ ಜೊತೆ ಸ್ನಾನ ಮಾಡಕ್ಕೆ ಬರೋವಂತೆ. ಇವತ್ತು ಸ್ನಾನ ಮಾಡಿಸ್ಕೊಳಕ್ಕೆ ಅವ್ರ ಅಪ್ಪನ ಜೊತೆ ಕಾಯ್ಕೊಂಡು ನಿಂತಿದ್ದಾನೆ. ಸೊ ಅಷ್ಟರಲ್ಲಿ ನಾನು ಕರಿಗೆ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ಬಿಟ್ರೆ ವಿಸಲ್ ಬಂದ್ಬಿಡುತ್ತೆ. ಸೊ ಆಮೇಲೆ ಬೇರೆದೆಲ್ಲ ಆರಾಮಾಗಿ ಮಾಡ್ಕೋಬೋದು. ಸೊ ರೆಸಿಪಿ ತೋರಿಸಿ ಅಂತ ತುಂಬ ಜನ ಕೇಳ್ತೀರಾ. ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ಮಾಡಿದಾಗ ತೋರಿಸ್ತೀನಿ. ಸೊ ಇವತ್ತು ಬೇಗ ಬೇಗ ಮಾಡ್ಕೊಂಡು ಹೋಗ್ತಿದ್ದೀನಲ್ಲ, ಅದಕ್ಕೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕಷ್ಟ. ಸಿಂಪಲ್, ಎಲ್ಲರೂ ಹೇಗೆ ಮಾಡ್ತೀರಾ ಹಾಗೆ ಮಾಡೋದು. ಫ್ರೆಂಡ್ಸ್, ಸೊ ನಂದು ಇದು ಔಟ್ಫಿಟ್ಟು ರೆಡಿಯಾಗಾಯಿತು. ಕುರ್ತಾ ಮತ್ತು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ. ಫ್ರೆಂಡ್ಸ್, ಇವತ್ತು ಹಬ್ಬಕ್ಕೆ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ನಾನು ಅವಾಗಲೇ ಹೇಳಿದೆ ನನ್ನ ಹತ್ರ ಇನ್ನೊಂದಿದೆ, ಅದನ್ನು ಹಾಕ್ಕೊತೀನೇನೋ ಅಂತ. ಸೊ ಅದೇ ಸಿಂಪಲ್ಲಾಗಿ ಕುರ್ತಾ ಮತ್ತು ಪ್ಯಾಂಟು. ಇದು ನಾನು ಬೀಬಾಲ್ ತೊಗೊಂಡಿದ್ದೆ ಕುರ್ತಾ. ಪ್ಯಾಂಟು ಲೆಗಿನ್ ಬಂದು ಮೆಲಾಂಜ್ ಇರಬೇಕು. ಸೊ ಅದು ಲೆಗಿನ್ನು. ಕುರ್ತಾ ನನಗೆ ತುಂಬ ಇಷ್ಟ ಆಗಿತ್ತು. ಫುಲ್ ಲೆಂತು, ಲಾಂಗು ಇಲ್ಲ, ಫುಲ್ ಶಾರ್ಟು ಇಲ್ಲ, ಒಂದು ಮೀಡಿಯಮ್ ಲೆಂತಲ್ಲಿತ್ತು. ಮತ್ತು ಇದು ಪ್ಯಾಟ್ರನ್ನು, ಕಲರು ಇದೆಲ್ಲ ತುಂಬ ಇಷ್ಟ ಆಗಿತ್ತು, ಅದಕ್ಕೆ ತೊಗೊಂಡಿದ್ದೆ. ಸೊ ಅದಕ್ಕೆ ಇಯರಿಂಗ್ ಮ್ಯಾಚ್ ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ. ಜಿಯನ್ಗೆ ತೋರಿಸ್ತೀನಿ ಜಿಯನ್ ಹೇಗೆ ರೆಡಿ ಆಗಿದ್ದಾನೆ ಅಂತ. ಜಿಯು ಬೇಬಿ ಬಾ. ಅವನು ವೈಟ್ ಶರ್ಟ್, ಬ್ಲೂ ಜೀನ್ಸ್ ಹಾಕ್ಕೊಂಡಿದ್ದಾನೆ. ಸೊ ಪೂಜೆ ಎಲ್ಲ ಏನು ಮಾಡೋಂಗಿಲ್ವಲ್ಲ, ಸೊ ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಪೂಜೆನೂ ಮಾಡೋಂಗಿಲ್ಲ. ಜಸ್ಟ್ ಅಡುಗೆ ಮಾಡಿಕೊಂಡು ಹೊಸ ಬಟ್ಟೆ ಹಾಕ್ಕೊಂಡಿದ್ದೀವಿ. ಆಮೇಲಿಂದ ಸ್ವಲ್ಪ ಸುಮ್ಮನೆ ಸುತ್ತಾಡ್ಕೊಂಬರೋಣ, ಹೇಗೂ ಭಾನುವಾರ ಬೇರೆ, ಇನ್ನೇನು ಮಾಡೋದು ಮನೇಲಿ ಅಂತ ಅಂದ್ಕೊಂಡಿದ್ದೀವಿ. ಹೊರಗಡೆ ಇಲ್ಲೇ ಮಾಲ್ಗಿಲ್ಗೆ ಹೋಗಿ ಬರೋಣ ಅಂತ. ಸೊ ನಾನೇನೋ ಒಂದು ತೊಗೊಬೇಕು ಅಂತಿದ್ದೀನಿ, ಅದು ಹುಡುಕ್ತಿದ್ದೀನಿ. ಸೊ ಅದು ಸಿಕ್ಕಿದ್ರೆ ತೊಗೊಂಡು ನಾನು ನಿಮಗೆ ತೋರಿಸ್ತೀನಿ. ಸೊ ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ಹೇಳಿ. ಜೀವ್ ಬಾ 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 ಬಾ. ಚಂದು ಸ್ನಾನ ಮಾಡ್ತಿದ್ದಾರೆ, ಅವ್ರು ರೆಡಿ ಆದಮೇಲೆ ತೋರಿಸ್ತೀನಿ. ಸೊ ಸ್ನಾನ ಮಾಡ್ಕೊಂಬರೋಷ್ಟರಲ್ಲಿ ನಾನು ವಡ ಮಾಡಿಬಿಡೋಣ ಅಂತ.
ಸೊ ಜೀವ್ ಬೇಬಿ ಬಂದರು. ಹೇಗೆ ಕಾಣಿಸ್ತಿದೆ ನಮ್ಮ ಜೀವ್ ಬೇಬಿ? ವೈಟ್ ಶರ್ಟ್ ವಿತ್ ಬ್ಲೂ ಜೀನ್ಸ್. ಅವನು ಆಲ್ರೆಡಿ ಚಪ್ಪಲು ಹಾಕೊಂಡು ನಿಂತ್ಬಿಟ್ಟಿದ್ದಾನೆ. ಹೊಸ ಚಪ್ಪಲ್ ತೊಗೊಂಡಿದ್ವಿ ಅದನ್ನ. ಹ್ಯಾಪಿ ಸಂಕ್ರಾಂತಿ ಹೇಳು. ಸಂಕಾಲ ಸಂಕ್ರಾಂತಿ. ಗುಡ್ ಬೈ. ಇವಾಗ ಇರ್ತಿ ಹ್ಯಾಪಿ ಸಂಕ್ರಾಂತಿ ಹೇಳು. ಹ್ಯಾಪಿ ಸಂಕ್ರಾಂತಿ. ಎಲ್ರು ಹೀಗೆ ಸಪೋರ್ಟ್ ಮಾಡಿ. ಎಲ್ರು ಸಪೋರ್ಟ್ ಮಾಡಿ. ಲವ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ. ಈ ಹಬ್ಬ ಚೆನ್ನಾಗಿರ್ಲಿ. ಚಿಂಕಿ ಚಿಕ್ಕ ಜಿಂಗಿ ಚಿಕ್ಕ ಚಿಕ್ಕ ಹಾಡು ಹೇಳ್ಬಿಡಮ್ಮ. ಅದೆಲ್ಲ ಗೊಂಬೆ 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 ನನ್ನ ಗೊಂಬೆ ಗೊಂಬೆ. ನೀ ನನ್ನ ಗೊಂಬೆ ಚಿನಿಮರಿ. ಇವಾಗ ಊಟ ಮಾಡಬೇಕು, ಅದಕ್ಕೆ ವಡ ಪ್ರಿಪೇರ್ ಮಾಡಬೇಕು. ನೀನು ಹೋಗಿ ಆಟ ಆಡ್ತಾ ಇಲ್ಲ, ನಾನು ಪ್ರಿಪೇರ್ ಮಾಡ್ತೀನಿ. ಆಗಲೇ ಸ್ವಲ್ಪ ಏರ್ ಬೆಳ್ಕೊಂಡಿದೆ. ಇಷ್ಟು ಶಾರ್ಟ್ ಇತ್ತು, ಅವಳದೇ ಇಷ್ಟು ಬೆಳ್ಕೊಂಡಿದೆ. ಸೊ ಎಳ್ಳು ಬೆಲ್ಲ ಎಲ್ಲ ಊರಿನಾನೇ ತೊಗೊಂಡು ಬಂದಿದ್ದೆ, ಸಕ್ಕರೆ ಹೆಚ್ಚು ಎಲ್ಲ. ಸೊ ಚಂದು ಬಂದಮೇಲೆ ಸ್ವಲ್ಪ ತಿಂತೀವಿ ಅದನ್ನು. ಎಳ್ಳು ಸಕ್ಕರೆ ಹೆಚ್ಚು ಅಮ್ಮ ಸಕ್ಕರೆ ಹೆಚ್ಚು ಮನೆಯೇ ಮಾಡ್ತಾರೆ, ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಅಂಗಡಿನ ತರಿಸಲ್ಲ, ಇದು ಮತ್ತು ಇದು ಎರಡೂ. ಚಂದು ಬಂದಮೇಲೆ ತಿನ್ನೋದು. ಏನ್ ಹಾಡು ಕೇಳಿಸ್ಕೊಳ್ಳಿ. ಬೊಂಬೆ ಅನ್ನಕ್ಕೆ ಬೊಂಜೆ 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 ಅಂತಾನೆ. ಇವಾಗ ಎಷ್ಟು ಬೇಕೋ ಅಷ್ಟೇ ಹಾಕ್ತೀನಿ, ಪುನಃ ರಾತ್ರಿಗೆ ಹಾಕೊಂಡ್ರೆ ಆಯ್ತು. ಯಾಕೆಂದ್ರೆ ಇಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದ್ರೆ ಬಿಸಿ ಬಿಸಿ ಹಾಕೋಬಹುದು. ಇವತ್ತು ಸ್ವಲ್ಪ ಸೊಪ್ಪು ಹಾಕಿ ಮಾಡಿದ್ದೀನಿ, ಸಬ್ಸಿಗೆ ಸೊಪ್ಪು. ಅದೇನಾಗ್ಬಿಡುತ್ತೆ ಅನ್ನೋ ಒಂದೊಂದ್ಸರಿ ಮಾಡಿಟ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ಬಿಸಿ ಬಿಸಿ ಅಲ್ಲೇ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಕಲರ್ ಬಂದಿದೆ, ತೆಗಿತಾ ಇದ್ದೀನಿ. ಸೊ ಚಂದನು ಬಂದ್ರು. ಇವಾಗ ಫಸ್ಟ್ ಎಳ್ಳು ಬೆಲ್ಲ ತಿನ್ಬೇಕು. ನೋ ಬ್ರೆಡ್ ಊಟ ಇವಾಗ. ಜಿಯನ್ ಬೇಬಿ ಶಾರ್ಕ್ ನೋಡಿ, ಅಡುಗೆ ಮನೆಗೆಲ್ಲ ಸ್ವಿಮ್ಮಿಂಗ್ ಮಾಡ್ತಾ ಇದೆ. ಅವನಿಗಿಂತ ದಪ್ಪ ಉದ್ದ ಇದೆ. ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್. ಎಳ್ಳು ಬೆಲ್ಲ ಹ್ಯಾಪಿ ಹೇಳಿಲ್ಲ ಬನ್ನಿ ಹೇಳಿಲ್ಲ ಅಂತೆ. ಹ್ಯಾಪಿ ಸಂಕ್ರಾಂತಿ. ಈ ಬರ ಮಾಮ ಸ್ವಲ್ಪ ಎಲ್ಲಿ ಬಂತ? ಅಮ್ಮ ಮನೆ ಮಾಡೋ ಸಕ್ಕರೆ ಚೆನ್ನಾಗಿದೆ. ಡಿಸೈನ್ ಚಿನ್ನಿಗೆ ಲಾಲಿಪಾಪು, ನನಗೆ ಬಾಳೆಹಣ್ಣು. ಇವ್ರದ್ದು ಯಾವುದು
ಬಿಸಿ ಬಿಸಿ ಚಪಾತಿ. ಸೊ ಇದೇ ಇವತ್ತಿನ ನಮ್ಮ ಹಬ್ಬ ಸ್ಪೆಷಲ್ ಊಟ. ಒಬ್ಬಟ್ಟು, ರೈಸ್ ಸಾಂಬಾರ್, ಜಾಂಗೀರ್ ತರಿಸಿರೋದು, ವಡ ಮತ್ತು ಹಾಲು ಪಾಯಸ. ಚಂದು ಫಸ್ಟ್ ತಿಂದ್ಬಿಟ್ಟು ವಡೆ ಹೇಗಿದೆ ಎಲ್ಲ ಚಂದು ಹೇಳ್ತಾರೆ, ಅವರು ಟೇಸ್ಟ್ ಮಾಡೋರು ಯಾವಾಗಲೂ. ಭಾಳ ಚೆನ್ನಾಗಿದೆ. ರೈಸ್ ರೈಸ್ ಅಲ್ಲಿ ಇಲ್ಲಿ ಒಬ್ಬಟ್ಟು ಹಾಕಿ ಸ್ವೀಟ್ 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 ರಿಮೋಟ್ ರಿಮೋಟ್ ಅಲ್ಲೇ ಪಪ್ಪ ಹತ್ರ ಇದೆ. ಹೇಗಿದೆ ಹಾಕಿರು? ಹಾಕಿರು ಗುಡ್. ಗೊಜ್ಜು ಎಲ್ಲ ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ ಅಂದೆ. ಸೊ ಇವಾಗ ಊಟ ಮಾಡ್ತಿದ್ದೀವಿ. ಊಟ ಆದ್ಮೇಲೆ ನಾವು ಮತ್ತೆ ಸಿಗ್ತೀವಿ. ಬಾಯ್ ಬಾಯ್ ಬಾಯ್. ಮಲ್ಸ್ಬಿಟ್ಟು ಬಾಯ್ ಬಾಯ್ ಹೋಗ್ತಮ್ಮ. ಬಾಯ್, ನಾನು ಮಾರ್ಗ ಹೋಗ್ತಿದ್ದೀನಿ. ಬಾ, ಬೇರೆ ಏನು ಎತ್ಕೊಂಡ್ಬರ್ತೀನಿ ಅಂತ ಯೋಚನೆ ಮಾಡ್ತಿದ್ದಾರೆ. ಬಾ ಬಾ, ಬೇಡ ಜಿಯನ್ ಏನಾದ್ರು ಒಂದು ಎತ್ಕೊಂಡ್ಬರ್ತೀನಿ. ಪುಟಾಣಿ ತಗೋ. ಜಿಯೋ ಕಾಟ್, ಲೆಟ್ಸ್ ಗೋ ಕಾಟ್ ಕಾಟ್. ಸೊ ಇವಾಗ ಮನೇಲಿ ಏನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಹೀಗೆ ಹೊರಗಡೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಜಿಯೋ ಅಂತೂ ಅವನದು ಟೆಡಿ ಬೇರ್ ಬಿಡ್ತಾನೆ ಇಲ್ಲ. ಮಲಗಿದ್ರು ಅದೇ ಇದು, ಅವನಿಗೆ ಇದ್ರೂ ಅದೇ ಇದು. ಇವಾಗ ಮಾಲ್ಗೂ ತಗೊಂಡು ಬರ್ಸಿದ್ದಾನೆ, ಅದು ಬೇಕು ಬೇಕು ಅಂತ. ಫ್ರೆಂಡ್ಸ್, ನೆನ್ನೆಲ್ಲ ಐಕೆಯಲ್ಲಿ ನೋಡಿದ್ವಿ, ಇವತ್ತೆಲ್ಲ ಹೋಮ್ ಸೆಂಟ್ರಲ್ಲಿ ನೋಡೋಕೆ ಬಂದಿದ್ದೀವಿ. ಸೊ ಯಾಕೆ ನಮ್ಮ ವೀಕೆಂಡಲ್ಲಿ ಮಾತ್ರ ಟೈಮ್ ಸಿಗೋದು, ಅದಕ್ಕೆ ಬೆಳಗ್ಗೆ ಎಲ್ಲ ಹಬ್ಬ ಮಾಡಿಬಿಟ್ಟು ಇವಾಗ ನೋಡೋಕೆ ಬಂದಿದ್ದೀವಿ. ಏನು ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಹಬ್ಬ ಎಲ್ಲ ಮುಗೀತು, ಮಲ್ಕೋತಿದ್ದೀವಿ. ಈ ಸರಿ ಹಬ್ಬ ಅಂದರೆ ಏನು ಪೂಜೆ ಎಲ್ಲ ಮಾಡಲಿಲ್ಲ, ಸೊ ದೀಪ ಹಚ್ಚಲಿಲ್ಲ, ಅದೆಲ್ಲ ಇಲ್ಲದೆ ಇರೋದ್ರಿಂದ ಹಬ್ಬ ಮಾಡಿದ ಥರ ಅನ್ನಿಸ್ಲಿಲ್ಲ. ಜಸ್ಟ್ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ, ಹೊಸ ಬಟ್ಟೆ ಹಾಕ್ಕೊಂಡಿದ್ವಿ ಅಷ್ಟೇ. ಸೊ ಇನ್ನು ಈವ್ನಿಂಗ್ ಸ್ವಲ್ಪ ಹೊತ್ತು ಹೋಗಿ ಹೊರಗಡೆ ಎಲ್ಲ ಸುತ್ತಾಡ್ಕೊಂಬಂದ್ವಿ. ಅದೆಲ್ಲ ಆದಮೇಲೆ ಇವಾಗ ಬಂದು ಮತ್ತೆ ಊಟ ಮಾಡಿದ್ವಿ. ಸೊ ಇವತ್ತಿನ ಹಬ್ಬ ಹೀಗಿತ್ತು. ಇಲ್ಲಾಂದರೆ ಪೂಜೆ ಎಲ್ಲ ಮಾಡೋಂಗಿದ್ರೆ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿ, ಸೊ ಅದು ಇನ್ನೊಂಥರ ಚೆನ್ನಾಗಿರ್ತಾಯಿತ್ತು. ಬಟ್ ಓಕೆ, ಸೊ ಮತ್ತೆ ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು. ಇವಾಗ ಮಲ್ಕೋತಿದ್ದೀವಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಜಿಯೋ ಬೇಬಿ ಲಾಲ ಕುಡಿತಿದ್ದಾರೆ, ಅವ್ನು ಟೆಡಿ ಬೇರ್ಸ್ ಎಲ್ಲ ಹಾಸಿಗೆ ಮೇಲೆ ಹಾಕ್ಕೊಂಡು. ಫ್ರೆಂಡ್ಸ್, ಸೊ ಸ್ನಾನ ಎಲ್ಲ ಮುಗೀತು, ಲಂಚ್ ಕೂಡ ಮುಗೀತು. ಲಂಚಲ್ಲಿ ಬಾತ್ ಮಾಡಿದ್ದೆ. ಸೊ ನಾವು ಅವಾಗಲೇ ಹೇಳ್ದಾಗೆ ಹಬ್ಬ ಈ ಸರಿ ಮಾಡಲಿಲ್ಲ. ಹಬ್ಬ ಅಂದರೆ ಪೂಜೆ ಎಲ್ಲ ಮಾಡಲಿಲ್ಲ, ಅದು ಬಿಟ್ಟರೆ ಬೇರೆ ಎಲ್ಲ ಮಾಡಿದ್ವಿ. ಸೊ ನೆಕ್ಸ್ಟು ಯುಗಾದಿ ಹಬ್ಬ ಬರೋಷ್ಟರಲ್ಲಿ ನಮ್ಮ ಹೊಸ ಮನೆಗೆ ಹೋಗಿರ್ತೀವಿ. ಅಲ್ಲಿ ಯುಗಾದಿ ಹಬ್ಬ ಈ ಸರಿ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದು ಬಿಟ್ಟರೆ ಏನಂದರೆ, ರಮ್ಯಾ ದೇವ್ರ ಮನೆ ಯಾವ ಥರ ಮಾಡಿಸ್ತಿದ್ದೀರಾ ನೀವು, ನಮ್ಗೆ ಯಾವಾಗಲೂ ಅದ್ರ ಬಗ್ಗೆ ಏನೂ ಹೇಳೇ ಇಲ್ಲ ಅಂತ ಎಷ್ಟೊಂದು ಜನ ಹೇಳ್ತಾ ಇದ್ವಿ. ಸೊ ನಮ್ಮ ದೇವ್ರ ಮನೆ ಇಲ್ಲೊಂದು ಇಮೇಜ್ ಹಾಕ್ತೀನಿ, ಆ ಥರ ಬರುತ್ತೆ. ಬಟ್ ಇದು ಸ್ವಲ್ಪ ಆವಾಗ ಮಾಡಿದ್ದು. ಇವಾಗ ಏನು ಚೇಂಜ್ ಮಾಡಿಸಿದ್ದೀನಿ ಅಂದರೆ, ಫುಲ್ಲು ಅದಕ್ಕೆ ವುಡ್ಡಲ್ಲಿ ಒಂಥರ ಏನು ಬಾರ್ಡ್ರ್ ಥರ ಏನು ಹೇಳ್ತಾರೆ, ಅದಕ್ಕೆ ಪಟ್ಟಿ ಥರ ಬರುತ್ತೆ ಅದಕ್ಕೆ. ಸೊ ಅದು ಬಂದು ದೇವ್ರ ಮನೆ ಬರುತ್ತೆ. ಬೇರೆ ಡಿಸೈನ್ ಎಲ್ಲ ಇನ್ನು ಸೇಮ್ ಇರುತ್ತೆ. ಸೊ ಫುಲ್ ಗ್ಲಾಸಲ್ಲೇ ಮಾಡಿಸ್ಬೇಕು ಅಂತ ಮೊದಲಿಂದನೂ ಇತ್ತು ದೇವ್ರ ಮನೆ. ಸೊ ಗ್ಲಾಸಲ್ಲೇ ಮಾಡಿಸ್ತಿದ್ದೀವಿ. ಅದ್ರ ಜೊತೆಗೆ ಒಳಗಡೆ ಸ್ವಲ್ಪ ವೈಟ್ ಕಲರಲ್ಲಿ ವುಡ್ಡಲ್ಲಿ ಬರುತ್ತೆ, ಮತ್ತು ಸುತ್ತನೂ ಕೂಡ ವೈಟ್ ಕಲರಲ್ಲಿ ಪಟ್ಟಿ ಥರ ಬರುತ್ತೆ. ಸೊ ಫುಲ್ ಗ್ಲಾಸ್ ಹಾಕ್ಸಿ ರೆಡಿ ಮಾಡಿಸಿದ್ವಿ. ಅದು 3D ಇಮೇಜು, ಬಟ್ ಅದಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಅದಕ್ಕೆ ನಾನು ಇದನ್ನ ಹಾಕಿ ಅಂದೆ, ಆಮೇಲೆ ಅದು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಸೊ ಆ ರೀತಿ ಮಾಡಿಸ್ತಿದ್ದೀವಿ. ಸೊ ನಾನು ಲಾಸ್ಟ್ ವ್ಲಾಗಲ್ಲೇ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಅದು, ಬಟ್ ಇಲ್ಲ, ಸಂಕ್ರಾಂತಿ ಹಬ್ಬದ ವ್ಲಾಗಲ್ಲಿ ಹಾಕೋಣ, ಇನ್ನೂ ಚೆನ್ನಾಗಿರುತ್ತೆ ದೇವ್ರ ಮನೆ ಡಿಸೈನು ಅಂದ್ಬಿಟ್ಟು ಡಿಸೈಡ್ ಮಾಡಿ ಕೊನೆಗೆ ಸಂಕ್ರಾಂತಿ ಹಬ್ಬದ ವ್ಲಾಗಲ್ಲಿ ಹಾಕ್ತಿದ್ದೀನಿ. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವ್ಲಾಗು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್. ಇಲ್ಲೊಬ್ರು ನಮಸ್ಕಾರ, ಬಾಯ್ ಬಾಯ್.